ಕುದುರೆಯನ್ನ ಏರ್ಲಾರ್ದವ ವೀರನು ಅಲ್ಲ ಶೂರನು ಅಲ್ಲ ಅನ್ನುವಂತ ಒಂದು ಮಾತಿದೆ ನಮ್ ಕಡೆ. ಆದ್ರೆ ಕೆಲವು ಸಚಿವರು ನಮಗ್ ಕುದುರೆ ಅಂತ ಕತ್ತೆಯನ್ನ ಕೊಡಲಾಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಕತ್ತೆ ಆದ್ರೂ ಕೂಡ ನಿರ್ಲಕ್ಷ್ಯ ಮಾಡ್ಬೇಕಾದಂತ ಪ್ರಾಣಿ ಏನಲ್ವಲ್ಲ, ಅದು ಕುದುರೆಗಿಂತಾನೆ ಹೆಚ್ಚು ಶ್ರಮಜೀವಿ. ಒಬ್ಬ ಒಳ್ಳೆಯ ರಾಜಕಾರಣಿ ಕೊಟ್ಟ ಕತ್ತೆಯನ್ನ ಕೂಡ ಸರಿದಾರಿಯಲ್ಲಿ ಬಳಸ್ಕೊಂಡು ಅದನ್ನ ಕುದುರೆಯಷ್ಟೇ ಯೋಗ್ಯವನ್ನಾಗಿ ಮಾಡಬಲ್ಲ. ಹಾಗೇನೆ ಒಬ್ಬ ಕೆಟ್ಟ ರಾಜಕಾರಣಿಯ ಕೈಯಲ್ಲಿ ಕುದುರೆಯೂ ಬರ್ಬರುತ್ತಾ ಕತ್ತೆ ಆಗ್ಬಹುದಲ್ಲ. ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರಾಗಿದ್ರು. ಅಧಿಕಾರದಲ್ಲಿ ಇರುವವರೆಗೂ ಈ ಸಾರಿಗೆ ಇಲಾಖೆಗೆ ನ್ಯಾಯ ನೀಡುವಂತ ಒಂದು ಪ್ರಯತ್ನ ನಡೆಸಿದ್ರು. ಸಾರಿಗೆ ಇಲಾಖೆ ಖಾತೆಯನ್ನ ನಿಭಾಯಿಸೋದು ಅಂತ ಅಂದ್ರೆ ಅಷ್ಟು ಸುಲಭದ ವಿಷಯ ಆಗಿರಲಿಲ್ಲ. ಸರ್ಕಾರ ಘೋಷಣೆ ಮಾಡಿದಂತಹ ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಮುಖವಾದ ಶಕ್ತಿ ಯೋಜನೆಯನ್ನ ಜಾರಿಗೊಳಿಸಬೇಕಾದಂತ ಒಂದು ದೊಡ್ಡ ಹೊಣೆಗಾರಿಕೆ ರಾಮಲಿಂಗಾರೆಡ್ಡಿ ಅವ್ರ ಮೇಲಿತ್ತು. ಸಾರಿಗೆ ಇಲಾಖೆ ಮೇಲೆ ಬೀಳುವಂತಹ ಆರ್ಥಿಕ ಒತ್ತಡಗಳನ್ನ ನಿಭಾಯಿಸ್ತಾ ಶಕ್ತಿ ಯೋಜನೆ ಹಳಿ ತಪ್ಪದೇ ಇರೋ ಹಾಗೆ ನೋಡ್ಕೊಂಡಂತ ಹೆಗ್ಗಳಿಕೆ ರೆಡ್ಡಿ ಅವರಿಗೇನೆ ಸೇರ್ಬೇಕು. ಈ ಹಿಂದೆ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಗೃಹ ಖಾತೆಗೂ ಕೂಡ ನ್ಯಾಯವನ್ನ ನೀಡಿದವರು, ಮುತ್ಸದ್ದಿತನದಿಂದ ಜವಾಬ್ದಾರಿಯನ್ನು ಕೂಡ ನಿಭಾಯಿಸಿದವರು ಅವರು. ಇನ್ನು ಜಲಸಂಪನ್ಮೂಲ ಖಾತೆಯನ್ನು ಕೂಡ ನಿರ್ಲಕ್ಷ್ಯ ಮಾಡಬಹುದಾದ್ದು ಏನಲ್ಲ. ಅದು ಜಲಸಂಪನ್ಮೂಲಕ್ಕೆ ಸಂಬಂಧಿಸಿ ನಾಡು ಭಾರಿ ಸವಾಲುಗಳನ್ನ ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅದನ್ನ ನಿಭಾಯಿಸೋದಕ್ಕೆ ಮುತ್ಸದ್ದಿಯೊಬ್ಬನ ಅಗತ್ಯ ಇದೆ ಅಂತ ಈ ಒಂದು ಖಾತೆಯನ್ನ ಈಗ ರೆಡ್ಡಿ ಅವರಿಗೆ ಹಂಚಿರುವಂತಹ ಸಾಧ್ಯತೆ ಇದೆ. ಆದ್ರೆ ಅವ್ರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಬಯಸಿದ್ರು. ಆ ಒಂದು ಖಾತೆಯನ್ನ ನಿಭಾಯಿಸುವಂತ ಸಾಮರ್ಥ್ಯ ರೆಡ್ಡಿ ಅವರಿಗೆ ಇದೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಖಾತೆ ಹಂಚಿಕೆಗೂ ಮುನ್ನನೇ ಈ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯ ತಲೆ ದೂರದೇ ಇರೋ ಹಾಗೆ ಮುಖ್ಯಮಂತ್ರಿ ಅವರು ಕ್ರಮವನ್ನ ಕೈಗೊಳ್ಳೋದು ಬಹಳ ಅಗತ್ಯ ಇತ್ತು. ಕುರ್ಚಿ ಯಾವ ಮೂಲೆಯಲ್ಲಿರ್ಬೇಕು, ಈ ಟೇಬಲ್ ಯಾವ ಮೂಲೆಯಲ್ಲಿರ್ಬೇಕು ಅಂತ ವಾಸ್ತವಿಕ ಕೊಟ್ಟಂತ ಈ ತಲೆಯನ್ನ ಯಾವ ಸಚಿವರಿಗೆ ಯಾವ ಖಾತೆಯನ್ನ ನೀಡಬೇಕು ಅನ್ನೋದ್ರ ಬಗ್ಗೆ ಒಂದ್ ಚೂರು ಗಮನ ಹರಿಸಿದಿದ್ರೆ ಇವತ್ತು ಈ ವಿಘ್ನ ಎದುರಾಗ್ತಾ ಇರ್ಲಿಲ್ವೇನೋ. ಹಾಗೆ ಈ ರಾಜೀನಾಮೆ ಅನ್ನೋದು ಒಂದ್ ರೀತಿ ಕರೋನಾ ವೈರಸ್ ಇದ್ದ ಹಾಗೆ, ಅದು ಒಬ್ಬರಿಂದ ಒಬ್ಬರಿಗೆ ಹರಡೋದಕ್ಕೆ ಹೆಚ್ಚು ಸಮಯ ಬೇಕಾಗೋದಿಲ್ಲ. ಮುನಿಯಪ್ಪ ಮುನಿದ ಬೆನ್ನಿಗೇನೆ ರಾಮಲಿಂಗಾರೆಡ್ಡಿ ಅವರಿಗೆ ಈ ವೈರಸ್ ಹರಡಿತು. ಇದೀಗ ಮುಂದಿನ ದಿನಗಳಲ್ಲಿ ಇನ್ನು ಅದೆಷ್ಟು ಜನರು ಸರ್ಕಾರದೊಳಗೆ ಈ ಸೋಂಕುಗಳನ್ನ ಅಂಟಿಸ್ಕೊಳ್ತಾರೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ಸೋಂಕು ಉಲ್ಬಣಿಸೋ ಮುನ್ನನೇ ಸರ್ಕಾರ ಲಸಿಕೆಯನ್ನ ಹಂಚಬೇಕಾಗಿದೆ. ಇಲ್ಲ ಅಂತ ಅಂದ್ರೆ ಸರ್ಕಾರದೊಳಗೇನೆ ಅಘೋಷಿತ ಲಾಕ್ಡೌನ್ ವಿಧಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆದ್ರೂ ಆಗಬಹುದು.